ದೊಡ್ಡದಾಗಿ ಮಾಡ್ತಿದ್ದೀವಿ. ಮದುವೆ ಮಾಡ್ಸೋದು ಏನು ಬರ್ತೀನಿ. ಬೆಳಗ್ಗೆ ಎದ್ರೆ ಗಂಜಿ, ಮಧ್ಯಾಹ್ನ ಆದ್ರೆ ಮುದ್ದೆ, ರಾತ್ರಿ ಆದ್ರೆ ಒಂದು ಮುದ್ದೆ. ಸಾಕಪ್ಪ ನಿದ್ದೆ. ತಾಯಿಂದವ್ರಿಗೆ ಮಕ್ಕಳಂದ್ರೆ ಎಷ್ಟು ಪ್ರೀತಿ. ಈ ಗಾರೆ ಕೆಲ್ಸದವರು ಮನೆ ಕಟ್ಟೋರಲ್ಲ. ಒಂದು ಪೀಸ್ ತಗೊಳ್ಳಿ ಹೇಳ್ತೀನಿ ಒಂಚೂರು. ನಮ್ಮ ಅಪ್ಪ ಅವರೇ ತೇಜಿದ್ದಾನೆ, ಎಲ್ಲರೂ ಇದ್ದಾರೆ. ಹೌದು. ಫಸ್ಟ್ ಹಾಯ್ ಎಂದು ಎಲ್ಲ ಹೋಗ್ಬಿಡಿ. ಫುಲ್ ಮಳೆ ಫ್ಲಡ್ ಆಗ್ತಿದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ ಆಮೇಲೆ ನೋಡಿರ್ತೀರಾ. ಅಲ್ಲಿ ನಾನು ಇದು ಮಾಡ್ತೀನಿ, ನಾನೊಂದು ಕಂಟೆಂಟ್ ಶೂಟ್ ಮಾಡ್ತೀನಿ ರೀಲ್ಗೆ. ಸೊ ಅದ್ರ ಫುಲ್ಲು ಮೇಕಿಂಗ್ ಹೆಂಗಿರುತ್ತೆ, ನಾನು ಏನೆಲ್ಲ ಹೋಗ್ತೀನಿ, ಏನು ತೊಗೊಂಬರ್ತೀನಿ, ಪ್ರತಿಯೊಂದೂ ಈ ಬ್ಲಾಗಲ್ಲಿ ಇರುತ್ತೆ. ಸೊ ಕಂಪ್ಲೀಟಾಗಿ ನೋಡಿ. ಸೊ ಗೈಸ್, ವೈನಾಡ್ ಟ್ರಿಪ್ ಹೆಂಗಿತ್ತು? ನಾವು ಮಾಡಿದ ಟ್ರಿಪ್ ಚೆನ್ನಾಗಿತ್ತಾ? ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ತುಂಬ ಜನ ಕೇಳಿದ್ದೀರಾ, ಬ್ರೋ ಅದು ಎಷ್ಟಾಗಿದೆ ಅಂದರೆ ಎಷ್ಟಾಗಿದೆ ಫುಲ್ ಪ್ಯಾಕೇಜ್ ನೀವು ಹೋಗಿ ಬಂದಿದ್ದು, ಫಸ್ಟ್ ಡೇಯಿಂದ ಲಾಸ್ಟ್ 3 days 4 days ಎಷ್ಟಾಗಿದೆ ಅಂತ ಕೇಳಿದ್ದೀರಾ. ಸೊ ಪ್ರತಿಯೊಂದು ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮನ್ನು ಕೇಳೋಣ. ಅಮ್ಮ ನೀನು ನೋಡ್ದಮ್ಮ ವ್ಲಾಗ್ ಹೆಂಗಿತ್ತು? ಹಾಯ್ ಹಾಯ್ ಹೆಂಗಿದ್ಯಾ? ಫಸ್ಟ್ ಹಾಯ್ ಎಂದು ಈಗ ಇಟ್ಕೊಳ್ತಲ್ಲ ಹಾಕೊಂಡ್ಬಿಡಿ. ಓಕೆ 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 ಹಾಯ್ 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 ಹೆಂಗಿದ್ಯಾ? ಸೂಪರ್. ಇದು ಏನಪ್ಪ ವ್ಲಾಗ್ ಹೆಂಗಿತ್ತು ಅಂದು ನೋಡ್ದಾ? ವೈನಾಡ್ದು ವ್ಲಾಗ್ ಚೆನ್ನಾಗಿತ್ತು. ಬೇಜಾರಾಯ್ತು ಯಾಕೆ? ನಮ್ಮ ಕರ್ಕೊಂಡು ತಿನ್ಬಿಟ್ಟು ನೀನು ಒಬ್ಬನೇ ಹೋದಲ್ಲ, ಅದಕ್ಕೆ ಗೈಸ್ ನಾನು ನಮ್ಮ ಅಮ್ಮಂಗೆ ಕರೆದೆ ಬನ್ನಿ ಹೋಗೋಣ ಅಂತ. ಅಮ್ಮನ ಮತ್ತು ಅಕ್ಕನ ಕರೆದೆ. ಸೊ ನಮ್ಮ ಅಕ್ಕ ಏನು ನೆಕ್ಸ್ಟ್ ವೀಕ್ ಹೋಗೋಣ ಅಂತಂದ್ಲು. ಸೊ ನನಗೆ ಯಾಕೋ ನೆಕ್ಸ್ಟ್ ವೀಕು ಒಂದು ಸ್ವಲ್ಪ ಬೇಗನೆ ಹೋಗಬೇಕು, ಅಲ್ಲಿ ಮಳೆ ವೆದರ್ ಚೆನ್ನಾಗಿತ್ತು. ಸೊ ಅದಕ್ಕೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬೇಗ ಹೊರಟೆ ಫ್ರೆಂಡ್ ಜೊತೆಗೆ. ಸೊ ನಮ್ಮ ಫ್ಯಾಮಿಲಿ ಜೊತೆ ಮತ್ತೆ ಬೇರೆ ಕಡೆ ಹೋಗ್ತೀನಿ. ಹೋಗೋಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ವೀಕ್. ಅವ್ರೆ ಅಲ್ಲಿ ಮಳೆ ಬಂದು ಫುಲ್ ಫ್ಲಡ್ ನೋಡ್ದ ಹಿಂಗಾಗಿದೆ ಅಂತ. ವೈನಾಡು ಫುಲ್ ಮುಳುಗೋಗ್ಬಿಟ್ಟಿದೆ. ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರಬೇಕು. ಫುಲ್ಲು ಗೈಸ್ ಫುಲ್ ಮುಳುಗೋಗಿದೆ ವೈನಾಡು. ಸೊ ಪರವಾಗಿಲ್ಲ, ನಾವು ಬೇಗ ಹೋಗಿ ಸೇಫಾಗಿ ಬಂದೀವಿ. ಸೊ ಇನ್ಮೇಲೆ ಯಾರು ಅಕಸ್ಮಾತ್ ಹೋಗ್ಬೇಕು ಅಂತಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಸೊ ನನ್ನ ಪ್ರಕಾರ ಯಾರು ಇನ್ನೊಂದು 1 week 2 weeks 3 weeks ಎಲ್ಲೂ ಮನೆಯಿಂದ ಆಚೆ ಹೋಗ್ಬಿಡಿ. ಹೋದ್ರೆ ಈ ಕಡೆ ಎಲ್ಲರೂ ಬೇರೆ ಕಡೆ ಹೋಗಿ, ವೈನಾಡು ಕೂರ್ ಕಡೆ ಎಲ್ಲ ಹೋಗ್ಬಿಡಿ. ಫುಲ್ಲು ಮಳೆ ಫ್ಲಡ್ ಆಗ್ತಿದೆ. ಇಷ್ಟು ಹೇಳ್ತಾ ನಮ್ಮಮ್ಮ ಇವಾಗೇನೋ ಮಾಡ್ತಿದ್ದಾರೆ. ಏನು ಮಾಡ್ತಿದ್ಯಾ? ಚಪಾತಿ ಮಾಡ್ತಾರೆ ನಮ್ಮಮ್ಮ. ಸೊ ನಾನು ಹೋಗ್ಬಿಟ್ಟು ಇವಾಗ ಕ್ಯಾಮ್ರಾ ತೊಗೊಂಡ್ಬರ್ತೀನಿ. ಬಂದು ತಿಂತೀನಿ. ಇವಾಗ ಶ್ರಾವಣ ಮನೆಗೆ ಹೋಗ್ಬಿಟ್ಟು ಕ್ಯಾಮ್ರಾ ತೊಗೊಂಡು, ಸಮೀರ್ ಮನೆಗೆ ಹೋಗ್ಬಿಟ್ಟು ಗೊಬ್ಬರ ತೊಗೊಂಡು. ಅಂದ್ರೆ ಇವತ್ತು ಬರೋದಿಲ್ಲ ಮನೆ. ಬರ್ತೀನಿ. ನಾನು ಅರ್ಧ ಗಂಟೆ ಮನೆ ಇರ್ತೀನಿ ಅಷ್ಟೇ, ಹಾಫ್ ಅನ್ ಅವರ್ ಇರ್ತೀನಿ. ಇವಾಗ 9:30ನಾ? ನಾನು ಕರೆಕ್ಟಾಗಿ 10:30 ಮನೆ ಇರ್ತೀನಿ. ಓಕೆನಾ? ಅರ್ಧ ಗಂಟೆ ಬರ್ತೀನಿ 10:30 ಮನೆ ಇರ್ತೀನಿ. ಬಾಯ್. ಚಪಾತಿ ಬರ್ತೀನಿ ಇರು, ನಾನು ಬಂದು ತಿಂತೀನಿ. ಸೊ ಬನ್ನಿ, ಕೆಳಗಡೆ ಕಾರ್ತಿಕ್ ಮತ್ತೆ ನಮ್ಮ ಶ್ರೀವತ್ಸ ಕಾಯ್ತೇನೆ. ಹೋಗ್ಬಿಟ್ಟು ಬೇಗ ಬರೋಣ. ಕಾಣಿಸ್ತಾನೆ ಇಲ್ಲ. ಸೊ ಗೈಸ್ ಕೆಳಗಡೆ ಇರೋ ಬರ್ತೀನಿ ಅಂತ ಅಂದಿದ್ದೆ, ಎಲ್ಲ ಹೋಗ್ಬಿಟ್ಟವ್ರು ಗೈಸ್. ಮಂಗಮಾಯ ಆಗ್ಬಿಟ್ಟು ಕಾಣಿಸ್ತಾನೆ ಇಲ್ಲ. ನೋಡಿ ಅಲ್ಲಿ ಅಲ್ಲಿದ್ದಾರೆ ಇಬ್ರು. ಹೆಂಗೋರೆ ಒಳ್ಳೆ ಕ್ಯಾಬೆಡ್ ಏನು ತರ್ತಾರೆ ಇಲ್ವಾ? ಹೊಸ ಸ್ಟೈಲ್ ಸೇಮ್ ಕ್ಯಾಬೆಡ್ ಏನು ತರ್ತಾರೆ ಕಾಣಿಸ್ತಾವೆ. ಆಯ್ತು ಆಯ್ ಮಾಡಿ ಎಲ್ರಿಗೂ. ಹಲೋ ನಮಸ್ಕಾರ. ಮುಂಚೆ ಆಯ್ ಮಾಡೋಣ ಚಾನಲ್ಗೆ. ಹಲೋ ನಮಸ್ತೆ, ವೆಲ್ಕಮ್. ಸೊ ಗೈಸ್ ನಮ್ಮ ಇದರಲ್ಲಿ ನಾಟಕದಲ್ಲಿ ಹೇಳಿ ಅವನು ಒಂದು ದೊಡ್ಡ ಮಾತು ಹೇಳಿದೆ ನಿಮ್ಮೆಲ್ರಿಗೂ, ಒಂದು ಒಳ್ಳೆ ಕಂಟೆಂಟ್ ಶೂಟ್ ಮಾಡ್ತೀವಿ ಅಂತ. ಸೊ ಮುಂದೆ ಮಾಡ್ತಿದ್ದೀವಿ, ಅದ್ರದ್ದೇ ಫುಲ್ ಪ್ರಿಪೇರಿಂಗ್ ಮಾಡ್ತಾ ಇದೀವಿ. ಕ್ಯಾಮ್ರಾ ತೊಗೊಂಬರ್ತೀವಿ. ಹೋಗಿ ಕ್ಯಾಮ್ರಾ ತೊಗೊಂಬರ್ಬೇಕು. ಸೊ ಗೈಸ್ ಬನ್ನಿ, ನಮ್ಮ ಫ್ರೆಂಡ್ ಮನೆ ಇಲ್ಲ ಪಕ್ಕದ ರೋಡ್ ಇರೋದು, ಹೋಗ್ಬಿಟ್ಟು ಕ್ಯಾಮ್ರಾ ತೊಗೊಂಬರೋಣ. ಸೊ ಗೈಸ್ ಈಗ ಜಸ್ಟು ಶ್ರವಣವ್ರ ಮನೆ ಹತ್ರ ಬಂದಿದ್ದೀನಿ. ಶ್ರವಣವ್ರ ಮನೆ ಹತ್ರ. ಹಾಯ್ ಬ್ರೋ. ಯಾಕೆ ಬ್ರೋ ಫುಲ್ ಸುಸ್ತಾಗ್ಬಿಟ್ಟಿರಾ? ನಿಮ್ಮ ಜೊತೆ ಎಲ್ಲ ವರ್ಕೌಟ್ ಮಾಡಿ ಸುಸ್ತಾಗಿರೋದು. ಸೊ ಸರ್ ಗೈಸ್ ವರ್ಕೌಟ್ ಬ್ಲಾಗು ಶ್ರವಣರು ಹಾಕ್ತಾರೆ ಅವ್ರ ಚಾನಲ್ ನೋಡಿ. ನಮಗೆ ಒಂದು ನಾಳೆ ಶೂಟಿಗೆ ಕಂಟೆಂಟ್ ಶೂಟ್ಗೆ ಕ್ಯಾಮ್ರಾ ಬೇಕಿತ್ತು. ಸೊ ಅದಕ್ಕೆ ಶ್ರವಣರು ಹತ್ರ ಕ್ಯಾಮ್ರಾ ತೊಗೊಳಕ್ಕೆ ಬಂದಿದ್ದೀವಿ. ನಾವು ಮನೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಬರಬೇಕಾದ್ರೆ. ಸೊ ಗೈಸ್ ನಾವೊಂದು ಏನೋ ದೊಡ್ಡದಾಗಿ ಮಾಡ್ತಿದ್ದೀವಿ. ದೊಡ್ಡದಾಗಿ ಮಾಡ್ತಿದ್ದಾರೆ ಇಲ್ಲ ಬ್ರೋ, ನಾವಿಬ್ರು ಬ್ರೋ ಮಾಡ್ತೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅದಕ್ಕೆ. ಎಲ್ಲಿದೆ ನೋಡಿ. ಇವಾಗ ಆಲ್ರೆಡಿ ನಾವು ಒಂದು ಶರ್ಟ್ನ ಲಾಂಚ್ ಮಾಡಿದ್ದೀವಿ, ಮತ್ತಿನ್ನೂ ಬೇರೆ ಥರ ಮಾಡ್ತಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೆ. ಪೇಜ್ ಹೇಳಿ ಯಾವುದಂತ. ಅಫಿಷಿಯಲ್ ಅಂತ, OWO ಅಫಿಷಿಯಲ್ ಅಂತ. ಬೇಕಾದ್ರೆ ನಿಮಗೆ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಹೋಗ್ಬಿಟ್ಟು ನಾನು ಫಾಲೋಯಿಂಗಲ್ಲಿ ನೋಡ್ಬೋದು. ನಾನು ಫಾಲೋ ಮಾಡ್ತಿರ್ತೀನಿ. ಸೊ ಹೋಗ್ಬಿಟ್ಟು ಅದಕ್ಕೆ ಫಾಲೋ ಮಾಡಿ, ಜಾಸ್ತಿ ಅಪ್ಡೇಟ್ಸ್ಗೆ ಕಾಯ್ತಾರೆ. ಬಾಯ್ ಬ್ರೋ, ಸಿ ಯು. ಗುಡ್ ನೈಟ್. ಬಾಯ್ ಗೈಸ್. ಬಾಯ್. ಸೊ ಗೈಸ್ ಈಗ ಜಸ್ಟು ಹೋಗ್ಬಿಟ್ಟು ಇದನ್ನ ಮತ್ತು ಕ್ಯಾಮ್ರಾನ ತೊಗೊಂಬಂದಿದ್ದೀನಿ ನಾಳೆ ಶೂಟಿಗೆ. ಹೋಗಿ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ನಿಮ್ಮ ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಬಾಯ್. ಬೆಳಿಗ್ಗೆ ಸಿಗ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಎದ್ದೆ. ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ಟೈಮ್ ನಿಂತೋಗ್ಬಿಟ್ಟಿದೆ. ಟೈಮ್ ಬಂದು ಇವಾಗ 5 o'clock ಆಗಿದೆ. ನಾನು ಫುಲ್ಲು ಪ್ಯಾಕ್ ಮಾಡಿ ಫುಲ್ ಚಾರ್ಜ್ ಹಾಕಿ ನೈಟೆಲ್ಲ ಕ್ಯಾಮ್ರಾಗಳನ್ನ ರೆಡಿ ಮಾಡ್ಕೊಂಡಿಟ್ಟು ಇಟ್ಕೊಂಡಿದ್ದೀನಿ. ಸೊ ಗೈಸ್ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಿರೋದು. ಸೊ ಈ ಕಂಟೆಂಟ್ ವಿಡಿಯೋ ನಿಮಗೋಸ್ಕರ ಮಾಡ್ತಿರೋದು. ಸೊ ನನಗೆ ನಿಮ್ಮಿಂದ ತುಂಬ ಸಪೋರ್ಟ್ ಬೇಕು. ಈ ವಿಡಿಯೋ ತುಂಬ ಪುಷ್ ಮಾಡಬೇಕು. ನೀವು ರೀಲ್ಸ್ ನಾನು ಮಾಡೋ ಕಂಟೆಂಟ್ನ ನೀವು ತುಂಬ ಪುಷ್ ಮಾಡಬೇಕು. ಎಲ್ಲ ಕಡೆ ರೀಚ್ ಆಗೋ ಥರ ನೀವು ಅದನ್ನ ನಂಗೆ ಮಾಡಬೇಕಂತ ಇಷ್ಟಪಡ್ತೀನಿ.
ನೀವು ನನಗೆ ಸಪೋರ್ಟ್ ಮಾಡಿ, ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಇದೇ ಥರ ವೀಡಿಯೋಸು ತುಂಬ ಹೆಚ್ಚು ಥರ ಮಾಡ್ಕೊಂಡು ಹೋಗ್ತೀನಿ. ಸೊ ಇನ್ನೂ ವೀಡಿಯೋ ನಾನೇ ಮಾಡಿಲ್ಲ, ಹೆಂಗೆ ಬರ್ದಂಗೂ ಗೊತ್ತಿಲ್ಲ. ಇವಾಗ ಹೋಗ್ತಾಯಿನಿ, ನಿಮ್ಮ ಜೊತೆ ನಾನು ಹೋಗ್ತೀನಿ. ಯಾಕಂದರೆ ನಾನು ಒಬ್ಬನೇ ಹೋಗಿ ನನ್ನ ಭಯ. ಯಾಕಂದರೆ ಫಸ್ಟ್ ಟೈಮ್ ನಾನು ನಮ್ಮ ಸರ್ಕಲ್ ಬಿಟ್ಬಿಟ್ಟು ಬೇರೆ ಸರ್ಕಲ್ ಹತ್ರ ಹೋಗಿ ನಾನು ವೀಡಿಯೋಸ್ ಮಾಡ್ತಿರೋದು. ಸೊ ನಿಮ್ಮ ಜೊತೆ ಹೋಗೋಣ ಅಂತ ನನಗೆ, ಯಾಕಂದರೆ ನೀವಿದ್ರೆ ನಾವು ಧೈರ್ಯ ಆಯಿತು ಅಮ್ಮಂಗೆ. ಬನ್ನಿ ಹೋಗೋಣ, ಹೊಸ ಟೀಮು, ಹೊಸ ದನಗಳ ಹತ್ರ ಬಿರಿಯಾನ ಹೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡು ಬರೋಣ. ಜಯ ಆಂಜನೇಯ. ಬನ್ನಿ ಹೋಗೋಣ. ಸೊ ಗೈಸ್, ನಾವು ಅಮ್ಮ ಎದ್ಬಿಟ್ಟವ್ರೆ. ಬಾಯ್ ಅಮ್ಮ, ಗುಡ್ ಮಾರ್ನಿಂಗ್, ಬಾಯ್ ಬಾಯ್. ಹುಷಾರು. ಹೆಂಗೆ ಗೊತ್ತಾ ಪಾಪ, ಎಲ್ಲ ತಾಯಿಂದರು ನಮಗೆ ಮನೆಯಿಂದ ಬೆಳಗಿನ ಜಾವ ಬೇಗ ಹಚ್ಬೋದಾಗ ಯಾರು ಎದುರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ತಾಯಿ ಮಾತ್ರ, ಅಮ್ಮ ಮಾತ್ರ ನಿಜವಾಗ್ಲೂ ಅವ್ರದ್ದೊಂದು ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅವ್ರದ್ದು. ಎದ್ದು ಬಾಯಿ ಹೇಳಿ ಕಳಿಸೋದು. ನನಗೆ ಚಿಕ್ಕ ವಯಸ್ಸಿಂದ ನಾವು ಅಮ್ಮಗೆ ಅಕಸ್ಮಾತ್ ಎಲ್ಲ ಹಚ್ಚೋಗ್ಬೇಕಾದ್ರೆ ಅವರು ಎದ್ದು ನಾನು ನನಗಿಂತ ಬೇಗನೆ ಎದ್ದು ಬಾಯಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನನ್ನ ಹುಷಾರು ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ತಾರೆ. ತಾಯಿಂದರಿಗೆ ಮಕ್ಕಳಂದ್ರೆ ಎಷ್ಟು ಪ್ರೀತಿ, ಅದನ್ನು ನಾವು ತುಂಬ ಜಾಸ್ತಿನೇ ಇದೆ. ಸೊ ಬನ್ನಿ, ಆಯಿತು ಹೋಗೋಣ. ಇವಾಗ ಕೆಲಸ ಮುಗಿಸ್ಕೊಂಬರೋಣ. ಆಯ್ ಮಚ್ಚ, ಗುಡ್ ಮಾರ್ನಿಂಗ್. ರೆಡಿ ನಾ ಶೂಟ್ ಮಾಡೋದಕ್ಕೆ? ರೆಡಿ ಬಾ. ತಲೆಗೆ ಹಾಕೊಂಡಿದ್ಯಾ? ತಲೆ ಸ್ನಾನ ಮಾಡಿದ್ಯಾ? ತಲೆನೋವುತ್ತೆ ಅಂತಾರೆ. ವಾಯ್ಸ್ ಈಗ ಜಸ್ಟು ಪೆಟ್ರೋಲ್ ಬಂದು ರೀಚ್ ಆಗಿದ್ದೇವೆ. ಗಾಡಿ ಡೀಸೆಲ್ ಹಾಕ್ಸ್ಕೊಂಡು ಇನ್ನೇನು ನಾವು ಹೋಗ್ಬೇಕಾಗಿರೋದು ಕನಕಪುರ. ಇವಾಗ ನಾವು ಹೋಗ್ಬಿಟ್ಟು ನಾವು ಆನ್ ದ ವೇ ನಮ್ಮ ಫ್ರೆಂಡ್ಸ್ಗಳನ್ನ ಪಿಕ್ ಮಾಡಬೇಕು. ಅಂದರೆ ನಮ್ಮ ಟೆಕ್ನಿಷಿಯನ್ನ ಪಿಕ್ ಮಾಡಿಕೊಂಡು ಹಂಗೆ ಹೋಗಬೇಕು. ಸೊ ಗೈಸ್, ಇವಾಗ ಕನಕಪುರ ಮೇನ್ ರೋಡ್ ಹತ್ರ ಬಂದಿದ್ದೀವಿ. ಇವಾಗ ಸೆಟ್ಟಿಗೆ ಇದು ತೊಗೊಬೇಕು, ಹೂವುಗಳ ತೊಗೊಬೇಕು. ಹಾಗೆ ತೊಗೊಳಕ್ಕೆ ನಿಲ್ಸಿದ್ದೀವಿ. ಏನು ಬೇಕು ಮಚ್ಚ? ಹೂವು ಬೇಕು, ತೆಂಗಿನಕಾಯಿ, ನಿಂಬೆಹಣ್ಣು. ಗೈಸ್, ಮದುವೆ ಮಾಡ್ಸೋದು ಏನು ಅಂತ ಇವಾಗ ಇದನ್ನ ತೊಗೊಂಡು ನಿಮ್ಗೆ ಸಿಗ್ತೀನಿ. ಓಕೆನಾ? ಗೈಸ್, ನಾವು ತೊಗೊಂಡಿರೋ ಐಟಮ್ಗಳು ನೋಡಿ. ಇಟ್ಕೆ ಕಲ್ಲೆಲ್ಲ ಹಾಕೊಂಡ್ಬಿಡಿ. ಒಳ್ಳೆ ಮಾಟ ಮಂತ್ರ ಮಾಡ್ಸೋಣಪ್ಪ ಇವತ್ತು. ನಮಗೂ ಮಾಟ ಮಂತ್ರ ಮಾಡ್ತಾನೆ ಇವತ್ತು. ಏನೋ ಮಾಡ್ತಾನೆ ಗೊತ್ತಿಲ್ಲ. ಬನ್ನಿ ಹೋಗೋಣ, ಒಳ್ಳೆ ಕಂಟೆಂಟ್ ಶೂಟ್ ಮಾಡ್ಕೊಂಡು ಬರೋಣ. ಗೈಸ್, ಈಗ ಜಸ್ಟು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಸೊ ಕಾರ್ ಹತ್ತಿಲ್ಲ ಮೇಲ್ಗಡೆ, ಅದಕ್ಕೆ ಕಾರ್ ಇಲ್ಲೇ ಇಳಿಸ್ಬಿಟ್ಟಿದ್ದೀನಿ ದೇವಸ್ಥಾನ ಹತ್ರನೇ. ಇವಾಗ ಐಟಮ್ಗಳೆಲ್ಲ ಇಳಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಗೈಸ್, ಇಟ್ಕೆ ಕಲ್ಲನ್ನ ತೊಗೊಂಡು ಬೆಟ್ಟ ಹಾಕ್ತಾಯಿದ್ದೀನಿ ಶೂಟ್ ಮಾಡೋದಕ್ಕೆ. ಅಯ್ಯೋ ಬರೀ ಮೂರು ತೊಗೊಂಡೋಗೋದಕ್ಕೆ ಎಷ್ಟು ಸುಸ್ತು ಬರ್ತಾಯಿದ್ದೀನಿ ನಾನು. ಪಾಪ ಈ ಗಾರೆ ಕೆಲ್ಸದವರು, ಮನೆ ಕಟ್ಟೋರೆಲ್ಲ ತೊಗೊಂಡೋಗ್ಬೇಕಲ್ಲ ಬಿಲ್ಡಿಂಗ್ ಮೇಲೆ, ಅವ್ರು ಎಷ್ಟು ಕಷ್ಟ ಬೀಳ್ತಾರಲ್ವ. ಸೊ ಬನ್ನಿ, ನಾವು ಕಷ್ಟಪಡಬೇಕು. ನಮ್ಮ ವೀಡಿಯೋಗೆ ನಾವೇ ಎಗಲು ಕೊಟ್ಟು ನಾವೇ ಮಾಡಬೇಕು. ಬನ್ನಿ ಹೋಗ್ಬಿಟ್ಟು ಇವಾಗ ನೀಟಾಗಿ ಶೂಟೆಲ್ಲ ಮುಗಿಸ್ಕೊಂಡು ಬರೋಣ. ಈ ಲೊಕೇಶನ್ ಮಾತ್ರ ಅಲ್ಟಿಮೇಟಾಗಿದೆ. ನಂದೆ ಅಲ್ಟಿಮೇಟಾಗಿದೆ. ಎಲ್ಲರೂ ಕಮೆಂಟ್ ಹಾಕಿದರೆ ಒಂದು ವೈನಾಡ್ ಟ್ರಿಪ್ ಒಳಗೆ ಅಷ್ಟಲ್ಲಿ ಅಲ್ಟಿಮೇಟ್ ಅಂದೀನಿ ಅಂತ ನಾನೊಂದು ಕೋಡ್ ಹೊಡಿಯಿಂದ. ಅಕಸ್ಮಾತ್ ನಾನು ಜಾಗ ಚೆನ್ನಾಗಿದ್ದರೆ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ. ಓಕೆನಾ? ಏನು ಇವನು ಅವಾಗಿಂದ ಇಟ್ಕೆ ಹೋಗ್ತವನೆ, ಪೂಜೆ ಸಾಮಾನು ತೊಗೊತವನೆ, ಏನು ಮಾಡ್ತವನೆ ಅಂತ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಬಂದಿರ್ಬೋದು. ಏನಿಲ್ಲ ಗೈ, ಸಿಂಪಲ್ಲು. ನಾವೊಂದು ರೀಲ್ ಕಾನ್ಸೆಪ್ಟ್ ಶೂಟ್ ಮಾಡ್ತಾಯಿದ್ದೀನಿ. ಅದೇ ಇವಾಗ ಲಿಪ್ಸಿಂಕು, ಸ್ಲೋ ಮೋಷನ್ಸು ಇವೆಲ್ಲ ಮಾಡಿ ಜನಗಳಿಗೂ ಇನ್ನೂ ಎಕ್ಸ್ಟ್ರಾ ಬೇರೆ ಕೇಳ್ತಿದ್ದಾರೆ. ಯಾಕಂದರೆ ಅದು ಇವಾಗ ಒಂದೇ ಥರ ಎಲ್ಲರೂ ನೋಡಲ್ವಲ್ಲ, ಅದನ್ನ ಬೇರೆ ಥರ ಕೇಳ್ತಿದ್ದಾರೆ ಜನಗಳು. ಅಂದರೆ ಮುಂಚೆ ಥರ ಇಲ್ಲ ಇವಾಗ ರೀಲ್ಸು ಮತ್ತು ಯೂಟ್ಯೂಬ್ ಆಗಿರಲಿ, ರೀಲ್ಸ್ ಆಗಿರಲಿ ಮುಂಚೆ ಥರ ಇಲ್ಲ ಇವಾಗ. ತುಂಬ ಅಪ್ಡೇಟ್ ಆಗಿಬಿಟ್ಟಿದೆ. ಯಾಕಂದರೆ ತುಂಬ ಜನ ಬಂದು ಇನ್ನೂ ಅಪ್ಡೇಟ್ ಆಗಿಬಿಟ್ಟಿದೆ. ಅದಕ್ಕೆ ಇನ್ನೂ ಲಿಪ್ಸಿಂಕು ಮತ್ತು ಸ್ಲೋ ಮೋಷನ್ಗಳೆಲ್ಲ ಮಾಡೋದು ವರ್ಕೌಟ್ ಆಗ್ತಿಲ್ಲ. ಹಾಕೊಂಡ್ರು ವರ್ಕೌಟ್ ಆಗ್ತಿಲ್ಲ, ರೀಚ್ ಜಾಸ್ತಿ ಸಿಗ್ತಿಲ್ಲ. ಸೊ ಅದಕ್ಕೇ ಈ ಥರ ಒಂದು ಕಾನ್ಸೆಪ್ಟ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಕಾನ್ಸೆಪ್ಟ್ ಶೂಟ್ ಕಡೆ ಒಂದು ಹೆಜ್ಜೆ ಇಟ್ಟಿದ್ದೀನಿ. ಆ ಹೆಜ್ಜೆಗೆ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟು, ಬೆಂಬಲ ಕೊಟ್ಟು ತಳ್ತಾರೆ, ಮುಂದೆ ಹೋಗುವಂತ ತಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಫಸ್ಟು ವೀಡಿಯೋ ಮಾಡ್ತಿರೋದು. ಇದರ ಹೆಂಗೆ ಸಿಗುತ್ತೆ ನನಗೆ ರೆಸ್ಪಾನ್ಸು, ಮುಂದೆ ಹಂಗೆ ಇದೇ ಥರ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮನ್ನು ಖುಷಿ ಪಡಿಸೋದು, ನಿಮ್ಮ ಸ್ಮೈಲಲ್ಲಿ ನಿಮ್ಮ ಫೇಸಲ್ಲಿ ಒಂದು ಸ್ಮೈಲ್ ತರಿಸೋದು, ಮತ್ತು ನಮ್ಮ ಹುಡುಗ ಅಂತ ಅನ್ಬೇಕು ನೀವು ಅವನ್ನ. ಸೊ ಅಷ್ಟು ನಂಗೆ ಬೇಕಷ್ಟೇ, ಬೇರೆ ನಂಗೆ ಏನು ಬೇಡ. ಅಷ್ಟು ಹೇಳೋದು ನಂಗೆ ಸಾಕು. ಹಂಗೆ ಅಲ್ಲೇ ನಾನು ಗೆದ್ದೆ ಅಂದ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಒಂದೇ ಕಾರಣಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ನೋಡೋಣ, ದೇವರಿದ್ದಾನೆ, ನೀವಿದ್ದೀರಾ,
ನಮ್ಮ ಅಪ್ಪ ಅವರೇ ತೇಜಸ್ ಇದ್ದಾನೆ, ಎಲ್ಲರೂ ಇದ್ದಾರೆ, ಸಪೋರ್ಟ್ ಮಾಡ್ತೀರ ಅಂತ ನಂಗೆ ಗೊತ್ತಿದೆ. ಬನ್ನಿ ಮಾಡೋಣ. ಎಲ್ಲ ಹಾಕ್ಬಿಟ್ಟು ಬಾಯ್ಸ್ ರೆಡಿ ಮಾಡ್ತವ್ರೆ. ಹಾಯ್ ಮಾಡ ಮೇಸ್ಟ್ರೆ ರೆಡಿ ಮಾಡ್ತವ್ರೆ. ಮೇಸ್ಟ್ರು ಏನೋ ಅಗ್ನಿಕೊಂಡ ರೆಡಿ ಮಾಡ್ತವ್ರೆ. ಸೊ ಇಲ್ಲೇ ನಾವು ಶೂಟ್ ಮಾಡೋದು ಇವತ್ತು ಜಾಗ. ನಾನು ಹೋಗ್ಬಿಟ್ಟು ಈ ಕಾನ್ಸೆಪ್ಟ್ ಹೇಳ್ರು. ಮತ್ತೆ ಇದು ತಂದು ಈ ಕಾನ್ಸೆಪ್ಟ್ ಹೇಳ. ಕಾನ್ಸೆಪ್ಟು ಏನೋ ಇದೇನು ಹಾಕೊಂಡಿದ್ಯಾ ನೀನು? ಏನದು? ಇದು ಬಣ್ಣ ಅಲ್ಲ ಭಾವನೆ. ಇದು ಬಣ್ಣ ಅಲ್ಲ ಭಾವನೆ. ಎಲ್ಲೋ ಕೇಳಿದೆ ನಮ್ಮ ಇದು ಬೋರ್ಡು. ಯಾರು ಬೇಡವ್ರೆ? ಇದು ರವಿಚಂದ್ರನ್ ಹೇಳಿರ್ಬೇಕು ಮೋಸ್ಟ್ಲಿ. ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ ಇವಾಗ. ಇದು ಬಣ್ಣ ಅಲ್ಲ ಭಾವನೆ. ಸರಿ ಆಯ್ತಪ್ಪ, ಭಾವನೆನೆ. ನೋಡ ಹೆಂಗೈತೆ ಲೊಕೇಶನ್. ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಷ್ಟೇ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಾಡಿದ್ರೆ ಕನ್ನಡ ಸಿನಿಮಾ ಮಾಡಿ ಬಿಡಿ. ಹಾಂ, ಬೇರೆಯವ್ರು ಕರೆದ್ರೆ ಹೋಗಿ, ನೀವು ಬೇರೆ ಸಿನಿಮಾ ಮಾಡಬೇಡಿ. ಆಯ್ತಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಷ್ಟೇ ಹೇಳ್ಕೊಳ್ಳೋದು. ಫಸ್ಟು ನಮ್ಮ ರೀಲ್ಸ್ ನಮ್ಮ ರೀಲ್ಸ್ ನೋಡಿ, ನಮ್ಮ ಕಂಟೆಂಟ್ಸ್ ನೋಡಿ ನಮ್ಮನ್ನ ಬೆಳೆಸಿ. ಆಮೇಲೆ ವರ್ತಿದ್ರೆ ಬೆಳೆಸಿ, ಇಲ್ವಾ ಚೆನ್ನಾಗಿಲ್ಲ ಅಂತಾನೆ ಹೇಳಿ. ಓಕೆ, ಒಳ್ಳೇದು ಕೆಟ್ಟದ್ದು ಎಲ್ಲ ತಗೊಬೇಕು ಜೀವನದಲ್ಲಿ. ಬರೀ ಒಳ್ಳೇದು ತಗೊಂತೀವಿ ಅಂದ್ರೆ ಆಗಲ್ಲ. ತಾತ ನೋಡ್ರಪ್ಪ ಹೆಂಗತ್ತವ್ರು ಇಲ್ಸು ಈ ವಯಸ್ಸಲ್ಲಿ. ಸರ್ ನಮಸ್ತೆ. ಯಾವ ಇದು ಬೇಡ ಮಚ್ಚ, ರಾಯಲ್ ಎನ್ಫೀಲ್ಡ್ ಕೂಡ ಏನು ಬೇಡ, ಈ ಮನೆ ಏನೋ ಬೇಡ, ಏನು ಬೇಡ. ಸೆಂಟ್ರಲ್ಲೇ ಅಲ್ಲಿಂದ ಇಲ್ಲಿವರೆಗೂ ಹತ್ಕೊಂಡ್ಬಂದವ್ರಿ. ಇನ್ನು ಮೇಲೆ ಹತ್ಕೊಂಡು ಹೊರಡತ್ತೆ ಮೋಸ್ಟ್ಲಿ. ಮಚ್ಚ ಈ ಮನೆ ಗಾಡಿನೇ ಮಾಡವಲ್ಲ ಅಲ್ಲಿ ನೋಡು. ಸ್ಪ್ಲೆಂಡರ್ ಗಾಡಿನೇ ಯಾವ ಥರ ಬರ್ತಾಯಿದೆ ಗಾಡಿ ಅಲ್ವಾ? ಸ್ವಾಮೀಜಿ ಅವ್ರನ್ನೇ ಸ್ವಾಮೀಜಿ ಮಾಡೋದು. ಹೌದಾ? ಬರ್ತಾರಪ್ಪ ಇನ್ನೊಬ್ರು ರೌಡಿ. ಹಾಂ, ಗ್ಯಾಂಗ್ ಬಾಯ್ಸ್ ನಂಬರ್ 1. ಬೆಳಿಗ್ಗೆನೆ ಈ ಥರ ಕೆಲಸ ಮಾಡ್ತಿದ್ರೆ ಎದ್ಬಿಟ್ಟು ಏನು ನೆಮ್ಮದಿ ಇರಲ್ಲ ನಮ್ಮ ಚೋರ್ಗಳಿಗೆಲ್ಲ. ಎಷ್ಟು ನೆಮ್ಮದಿ ಇರುತ್ತೆ ಕೆಲಸ ಮಾಡೋಕ್ಕೆ. ಲೊಕೇಶನ್ಗೆ ಕೊಡೋದಪ್ಪ. ಹಾಂ, ಅಲ್ವಾ? ಸಖತ್ತಾಗಿದೆ. ಹೌದು, ನಮಗೂ ಕೂಡ ಈ ಸಿಟಿ ಲೈಫ್ ಬಿಟ್ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ಸುತ್ತಪ್ಪ. ಆ ಸಿಟಿಲಿ ಹೊಗೆ, ಜನಗಳು, ಬರೀ ಕಾಂಪಿಟೇಷನ್ಗಳು. ನೋಡಿ ದುಡ್ಡು, ಕಾಸು, ಬರೀ ಇದೆ. ಮರ್ಯಾದೆ, ಹುಟ್ಟು, ಸಾವು, ಬಂದಿಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಗೊತ್ತಾ. ಬೆಳಗ್ಗೆ ಎದ್ರೆ ಗಂಜಿ, ಮಧ್ಯಾಹ್ನ ಆದ್ರೆ ಮುದ್ದೆ, ರಾತ್ರಿ ಆದ್ರೆ ಒಂದು ಮುದ್ದೆ, ಸಾಕಪ್ಪ ನಿದ್ದೆ. ಚಿಕನ್ ಇಲ್ಲೇ ಎಲ್ಲ ಸಿಗ್ತದೆ, ಕೋಳಿಗಳು ಓಡಾಡ್ತಿರ್ತಾವೆ. ಪೀಸ್ ಲೈಫ್. ಹೌದು, ಪೀಸ್ ಲೈಫ್. ಹಳ್ಳಿ ಲೈಫ್ ಇಸ್ ಪೀಸ್ ಲೈಫು. ಈ ಥರ ಯಾವತ್ತಾದ್ರೂ ವರ್ಷಗಳಾಗ್ಬಿಟ್ಟಿತ್ತು ಅನ್ಸುತ್ತೆ ಈ ಎನ್ವಿರಾನ್ಮೆಂಟು. ಈ ಫ್ರೆಶ್ ಏರ್ನ ಬ್ರೀತ್ ಮಾಡಿ ಅಲ್ವಾ? ನಾನು ಮೊನ್ನೆ ಹೋಗಿದ್ದೆ ಇದಕ್ಕೆ, ನಾನು ಹೋಗಿದ್ದೆ, ಅಲ್ಲಿ ಚೆನ್ನಾಗಿತ್ತು. ಅರೆ ಹಳ್ಳಿ ಅಂದ್ರೆ ಹಳ್ಳಿನೇ ಭಾರಿ ಜಾಗ. ಸೂಪರ್. ರೈತರಿಗೆ ಹ್ಯಾಟ್ಸ್ ಆಫ್. ನಾವು ಆಚೆ ಬಂದಿದ್ದೀವಿ ಗೈಸ್, ಇವಾಗ ಗಂದಿಗೆ ಅಂಗಡಿ ಬಂದಿದ್ದೀವಿ. ಅಲ್ಲೇನೋ ತೊಗೊಬೇಕು, ನಾವು ಸ್ವಲ್ಪ ಐಟಮ್ ಮರ್ತೋಗ್ಬಿಟ್ಟು ತರಕ್ಕೆ. ಹಂಗೆ ತಿಂಡಿನೂ ತೊಗೊಬೇಕು. ಹೋಗಿ ಎಲ್ಲ ತಗೊಂಡು ಬರ್ತೀವಿ. ಬನ್ನಿ. ಯಪ್ಪ, ಒಂದು 2 ನಿಮಿಷ ಏನಾಗ್ಬಿಟ್ಟು ನಮಗೆ ದೇವರೇ ಬಂದು ಪಾಸ್ ಅಯ್ಯೋ ರಾಮ. ಏನಪ್ಪ ಬೆಳಿಗ್ಗೆ ಏನೋ ಪೂಜೆನ ಮಾಡಿದ್ರೆ ಮಜಾ ಆಕ್ಚುಲಿ ಅಲ್ವಾ? ಮಜಾ, ಒಳ್ಳೆ ಮಜಾ ಇರುತ್ತೆ. ಸಿಕ್ತಪ್ಪ. ಅಯ್ಯೋ ಸಿಕ್ತು ಅಂಗಡಿ. ಹೌದು. ಹಾಯ್ ಬ್ರೋ. ಹಾಯ್, ಚೆನ್ನಾಗಿದ್ದೀರಾ? ನೀವು? ಚೆನ್ನಾಗಿದ್ದೀವಿ. ಬಾಯ್. ಬನ್ನಿ ಹೋಗೋಣ. ನೀವು ಹೋಗಿ ಇದು ತೊಗೊಂಡಿದ್ದೀವಿ, ಇವಾಗ ಇಬ್ಬರು ತೊಗೊಂಡಿದ್ದೀವಿ. ನಮಗೆ ಕಟ್ಟಿಗೆ ಬೇಕು. ಕಟ್ಟಿಗೆ ತಾನೇ ಅದು? ಕಟ್ಟಿಗೆ ಬೇಕು. ಅದನ್ನು ಎಲ್ಲಿ ಸಿಗುತ್ತೆ ಜನ ಗೊತ್ತಿಲ್ಲ, ಹುಡುಕ್ತಾ ಅವಾಗಿಂದ ಹುಡುಕಿ ಹೋಗಿ ತಗೊಂಬರೋಣ. ಬನ್ನಿ. ಕಟ್ಟಿಗೆ ಸಿಕ್ತು, ಅದ್ರ ಜೊತೆಗೆ ಥರ್ಮಾಕೋಲು ಸಿಕ್ತು ರಿಫ್ಲೆಕ್ಟ್ರಿಗೆ. ಸೊ ದೇವಸ್ಥಾನಕ್ಕೆ ಬಂದು ದೇವರು ಹೊರ ಕೊಡ್ತಾನೆ. ಸಿನಿಮಾ ಪ್ರಾಪರ್ಟೀಸು ಕೊಟ್ಟವನೆ ಅಷ್ಟೇ. ಇವಾಗ ಟಿಫನ್ನ ಕಟ್ಸ್ಕೊತಾ ಇದ್ದೀವಿ. ಒಳ್ಳೆ ಪಲಾವು, ಚಿತ್ರಾನ್ನ ಬ್ಯಾಟಿಂಗ್ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡೋದೆ ಅಷ್ಟೇ. ಭಯ ಆಗ್ತಾಯಿದೆ, ಫಸ್ಟ್ ಟೈಮ್ ಮಾಡ್ತಿರೋದು. ನಿಮ್ಮ ಹೆಲ್ಪ್ ನಂಗೆ ಬೇಕೇ ಬೇಕು, ನೀವು ಸಪೋರ್ಟ್ ಮಾಡಲೇಬೇಕು. ಓಕೆನಾ? ಸೊ ಗೈಸ್, ನೀವು ಕಿಟ್ ಕ್ಯಾಟ್ ಕೇಳಿದ್ದೀರಾ? ಓಕೆನಾ? ಇಲ್ಲಿ ನೋಡಿ, ಇದು ಬೇರೆ ಕ್ಯಾಟು. ಇದು ಕಿಸ್ ಕ್ಯಾಟ್. ಇದು
ಕಿಸ್ ಕ್ಯಾಟು ಹೆಂಗೈತೆ ನೋಡಿ ಹೆಸರು ಕಿಸ್ ಕ್ಯಾಟ್ ಅಲ್ಲ ಮಚ್ಚ ಕಿಸ್ ಕ್ಯಾಟು ಅಣ್ಣ ಹೆಂಗಿರುತ್ತೆ ಕಿಸ್ ಕ್ಯಾಟ್ ಅಂತ ಫಸ್ಟ್ ಕಾಪಿ ಚಾಕ್ಲೇಟ್ ಇದು ಕಿಸ್ ಕ್ಯಾಟ್ ಡೂಪ್ಲಿಕೇಟ್ ಇದು ಕಿಸ್ ಕ್ಯಾಟ್ ಡೂಪ್ಲಿಕೇಟ್ ಮಾಡ್ತವ್ರೆ ಸೊ ನೀವು ತಿನ್ನಮ್ಮ ಒಂದು ಪೀಸ್ ತಿನ್ನಿ ಹೇಳ್ತೀನಿ ಒಂದು ಪೀಸ್ ತಗೊಳ್ಳಿ ಹೇಳ್ತೀನಿ ಒಂಚೂರು ಒಂದು ಪೀಸ್ ತಿನ್ನಿ ಹೆಂಗೈತೆ ಚಾಕ್ಲೇಟ್ ಕಿಸ್ ಕ್ಯಾಟ್ ಫಾರಿನ್ ಕಂಪನಿ ಫಾರಿನ್ ಕಂಪನಿ ಇದು ಬೆಲ್ಜಿಯಂ ಚಾಕ್ಲೇಟ್ಸ್. ಸೊ ಗೈಸ್ ಇವಾಗ ಎಲ್ಲ ನಮ್ಮ ಆರ್ಟಿಸ್ಟ್ ಬಂದಿದ್ದಾರೆ ಹಾಂ ಏನು ಹಾಂ ತೋರಿಸ್ತೀವಿ ಬನ್ನಿ. ಇವಾಗ ನಮ್ಮ ಬಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಗ್ನಿಕುಂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬಾಯ್ಸ್. ಎಲ್ಲ ಆರ್ಟಿಸ್ಟ್ ಎಲ್ಲ ಬಂದವ್ರೆ, ನಮ್ಮ ಟಿಫನ್ ಮಾಡ್ತಿದ್ದಾರೆ. ಹಾಯ್ ಸರ್, ಹಾಯ್ 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 ಮಾಡಿ ಮಾಡಿ ಎಲ್ಲರೂ ಟಿಫನ್ ಮಾಡ್ತಿದ್ದಾರೆ. ಟಿಫನ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಓಕೆ ಬನ್ನಿ, ಖುಷಿ ಆಗ್ತದೆ ನನಗೆ. ಮತ್ತು ನಿಂಗೆ ಅನಿಸ್ತಿದ್ಯೋ? ಏನೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದಷ್ಟು ನನ್ನ ತಲೆಯಲ್ಲಿ ಒಂದಷ್ಟು ಸೀನ್ಗಳು ಓಡ್ತಾ ಇದ್ದಾವೆ, ಬರೀ ಅದೇ ಓಡ್ತಾ ಇದೆ. ಹಾಂ, ಆರ್ಟಿಸ್ಟ್ಗಳು ಸಕ್ಕದಾಗಿ ಬಂದಿದ್ದಾರೆ ಮಾತ್ರ ಅಲ್ವಾ, ಕಡಕ್ಕಾಗಿದ್ದಾರೆ ಎಲ್ಲರೂ. ಎಲ್ಲ ರೆಡಿ ಮಾಡಿ ಎಲ್ಲ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಖುಷಿ ಆಗ್ತಿದೆ, ಬಾ ಮಾಡೋಣ. ಒಂದ್ಸತಿ ನೀರಿಗೆ ಎಕ್ಸ್ಪ್ಲೇನ್ ಮಾಡ್ತೀಯಾನೆ ಕಾನ್ಸೆಪ್ಟ್ನ. ಎಲ್ಲರೂ ರೋಡಿಗಳು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಿದೆ. ಇವಾಗ ಅಲ್ಲಿ ಹೋಗ್ಬೇಕು ಗಾಯ್ಸ್, ಭಯ ಆಗ್ತೈತೆ. ಅಲ್ಲಿ ಆಳ ಇದ್ದರೆ ಹೆಂಗೆ ಅಂತ ಏನೋ ಆಂಜನೇಯ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲಿ ಆಳ ಇಲ್ಲ ಒಂಚೂರು, ಅಲ್ಲಿ ಒಂಚೂರು ಆಳ ಇದೆ. ಸಾಕು ಅಂತಾರ ಕಣ ಆಮೇಲೆ ಪಾಪ ಕರ್ಮಗಳು ನೀನ್ ಮಾಡಿರೋ ಎಲ್ಲ ಪಾಪ ಕರ್ಮಗಳು ಮುಗಿಬೇಕಂದ್ರೆ ಹಾರ್ಡ್ ವರ್ಕರ್ ಬಾಯ್ಸ್. ರೆಡಿನಾ ಸ್ವಲ್ಪ ಕ್ಯೂ ಕೊಡ್ತಾರೆ ಸ್ವಾಮೀಜಿ? ರೆಡಿನಾ ಸ್ವಾಮೀಜಿ? ಹಾಂ, அங்கிருந்து வரும்போது மேட்ரு பண்ணிட்டு விட்டுட்டு சார் வந்த உடனே அப்படியே வாரி ஒரே ಬರ್ತೀರ ನಂಗೆ ಶಕಿಲ್ ಅಂತಾರ? ಸೊ ಗೈಸ್, ನಾವು ಶೂಟ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಆಡಬೇಡ ಅಂತ ಹೇಳಿದ್ದೀವಿ. ಆಡ್ಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ರು. ಆಲ್ರೆಡಿ ನೀರಲ್ಲಿ ಆರಿ ಈಜಿ ಮುಳುಗಿ ಎದ್ದು ಎಲ್ಲ ಫಸ್ಟು ಒಂದೊಂದು ಸ್ಟೆಪ್ಪಿಗೆ ಬರ್ತಾ ಇದ್ರು. ಅಲ್ಲ ಒಂದು ಆಳ ಇತ್ತು, ಹಂಗೆ ಬಾಯಿ ಬಿದ್ದುಬಿಟ್ಟು ಈ ತರ ಎಂಜಾಯ್ ಕೊಡ್ತಾ ಅಂತ ಗೊತ್ತಿರಲಿಲ್ಲ. ಸೈಕ್ ಶಶಿ, ಮೈ ನೇಮ್ ಇಸ್ ಗೊಟ್ಟೆಡ್ ಗೊಟ್ಟೆಡ್ ಗೊಟ್ಟೆಡ್. 4 ಕಮಲಾ ಪಸಂದ್. ಇವನ್ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಇವಾಗ ಗೊತ್ತಾಗತ್ತೆ. ಪ್ರೋಟೀನ್. ಓಕೆ ರೆಡಿ ಅಣ್ಣ, ಫ್ರೇಮ್ ಇಟ್ಕೊಳ್ಳಿ. ರೆಡಿ ಬ್ರೋ, ಇನ್ನು ಸ್ವಲ್ಪ ಈ ಕಡೆ ಬನ್ನಿ. ನಿಮ್ಮ ಇದು ನಮ್ಮ ಕ್ಯಾಮ್ರಾಮ್ಯಾನು, ಅದು ನಮ್ಮ ಹೀರೋ, ಅದು ನಮ್ಮ ಫೈಟರು ಆಲ್ರೆಡಿ ಬಿದ್ದು ಎದ್ದಿರೋರು. ಇದು ನಮ್ಮ ಫೈಟರ್, ಅವರು ನಮ್ಮ ಗುರೂಜಿ, ಕಡ್ಕೊಂಡ ಉಂಡೆ ಗುರೂಜಿ. ಹೆಂಗಾಗಿದೆ ನೋಡಿ. ಇವಾಗ ಕ್ಲೈಮ್ಯಾಕ್ಸು ಮುಗೀತು, ಬರುತ್ತೆ ವಿಡಿಯೋ ನೋಡಿ. ಕಂಗಾಲ ಆಗ್ಬಿಡ್ತೀರಿ ಎಲ್ಲರೂ. ಪ್ರತಿ ಒಂದು ಕೆಲಸನ ಮಾಡ್ತಾರೆ, ಎಲ್ಲರೂ ನಗ್ಸ್ತಾರೆ, ಮಾಡಿಸ್ತಾರೆ, ಕೆಲಸ ಮಾಡ್ತಾರೆ, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಅವ್ರ ನಂಬರ್ ಪರ್ಸನಲ್ ಆಗಿ ತಗೊಂಡು ನಂಬರ್ ತಗೊಂಡು ನಿಮ್ಗೆ ಯಾವುದೇ ಸಿನಿಮಾ ಮಾಡ್ತಿದ್ರು, ಯಾವುದೇ ಶಾರ್ಟ್ ಫಿಲಮ್ ಮಾಡ್ತಿದ್ರು, ಇವ್ರ ನಂಬರ್ ಒಂದು ಕೇಳಿ. 25 ಫಿಲಮ್ 30 ಫಿಲಮ್ ಮಾಡೋರು ಇವರು, ವಿಲನ್ ರೋಲಲ್ಲಿ ತಾನೇ ಬ್ರಾ? KGF ಎಲ್ಲ ಮಾಡೋರಪ್ಪ, KGF ಅಲ್ಲಿ ಮಾಡಿದ್ದಾರೆ. ನಂಗೂ ಮಾಡ್ಕೊಡ್ತಾರೆ. ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಒಳ್ಳೆ ಅನ್ನ ಸಾಂಬಾರಿದೆ, ನಮ್ಮ ಅಣ್ಣ ಬಡಿಸ್ತಾರೆ ಎಲ್ರಿಗೂ. ಬಡಿಸಿ ಕ್ಯಾಮ್ರಾ ಅಣ್ಣ ಹೊಟ್ಟೆ ತುಂಬ ಹಸಿತಿದೆ ಅಂತ ತಿಂತವ್ರೆ. ಇವಾಗ ಕ್ಲೀನ್ ಮಾಡ್ಬೇಕು, ಅವೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಾಟ್ಲಲ್ಲಿ ಏನಿದೆ ಎಲ್ಲ ತೆಗ್ದಾಕಿ ಮತ್ತು ನೀಟಾಗಿ ಮಾಡಿ, ಮುಂಚೆ ಹಿಂಗೆ ಮಾಡಿ ಇಲ್ಲಿಂದ ಹೊಡ್ತೀವಿ. ಸೊ ಗೈಸ್, ಈಗ ಜಸ್ಟು ಕಂಪ್ಲೀಟಾಗಿ ಶೂಟಿಂಗ್ ಮುಗೀತು. ಊಟ ಗೀಟ ಎಲ್ಲ ಮಾಡಿಕೊಂಡು ಫುಲ್ ಎಲ್ಲ ಕ್ಲೀನ್ ಮಾಡಿ
ನೀಟಾಗಿ ಕ್ಲೀನ್ ಮಾಡಿ ಈಗ ಮನೆ ಹೋಗ್ತಿದ್ದೀವಿ. ಸೊ ಮಚ್ಚ ಏನಂತೀಯ? ಒಳ್ಳೆ ಎಕ್ಸ್ಪೀರಿಯನ್ಸು. ನೋಡಿ ಕಂಟೆಂಟ್ ನೋಡಿ ನೀವೇ ಹೇಳಬೇಕು ಹೆಂಗಿತ್ತು, ಹೆಂಗೆ ಮಾಡಿದ್ದೀವಿ. ಅರೆ ಟ್ರಸ್ಟ್ ಮೀ ಗೈಸ್, ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ಯಾಕಂದರೆ ಕ್ಯಾಮ್ರಾಮ್ಯಾನ್ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ. ಡಿ ಒ ಪಿ ಕೂಡ, ನಮ್ಮ ಡಿ ಒ ಪಿ ಸೂಪರಾಗಿ ಆ ಶಾರ್ಟ್ಸ್ ಎಲ್ಲ ವಿಷನ್ಸ್ ಎಲ್ಲ ತಕ್ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಒಂದು ಒಳ್ಳೆ ಟ್ರೀಟ್ ಥರ ಇರುತ್ತೆ ಈ ವಿಡಿಯೋ. ಸೊ ದಯವಿಟ್ಟು ಮಿಸ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾವು ಹೊಸ ಕಂಟೆಂಟ್ ವರುಣ್ಗೋಸ್ಕರ ಮಾಡಿದ್ದೀವಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೈನಿಂಗ್ ಆಫ್. ಸೊ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಹೆಚ್ಚು ವೀಡಿಯೋಸ್ಗಳಿಗೆ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ. ಸೊ ಮೀಟ್ ಟು ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಬಿ ವಾಚಿಂಗ್. ಬಾಯ್.